ಅವ್ರಿಗೂ ಬಂದಿರೋದೇ ಒಂದು ಅದ್ಭುತವಾದ ಸಾಧನೆ ಅಂತ ಹೇಳ್ಬೋದು. ದೇವರಾಜ ಅರಸು ಅವ್ರ ಕಾಲದಲ್ಲಿ ಅಲ್ಲಿ ಜನನೇ ದುಡ್ಡು ಖರ್ಚು ಮಾಡ್ಕೊಂಡು ಅವ್ರನ್ನ ಗೆಲ್ಲಿಸ್ತಾ ಇದ್ರು ಅಂತ ಕಾಲ ಅದು. ದೇವರಾಜ ಅರಸು ಅವರು ಇದ್ದಿದ್ದ ಕಾಲದಲ್ಲಿ ಕ್ಷೇತ್ರಗಳಿಗೆ ಹೋಗ್ಬಿಟ್ರೆ ಏನ್ ದುಡ್ಡು ಕೊಡೋ ಅವಶ್ಯಕತೆ ಇರಲಿಲ್ಲ. ಅವ್ರವ್ರ ಊರುಗಳಲ್ಲಿ ಅವ್ರವರೇ ದುಡ್ಡು ಕಾಸೋದು ಏನಕ್ಕೆ, ನಾಷ್ಟಾ ತಿಂಡಿ ಊಟಕ್ಕೆ ಮಾತ್ರ ದುಡ್ಡು ಹಾಕೊಂತಿದ್ರು, ಓಟ್ ಹಂಗೆ ಹಾಕ್ತಿದ್ರು ಕಾಂಗ್ರೆಸ್ ಪಾರ್ಟಿ. ಅಂತ ಒಂದು ಟೈಮಲ್ಲಿ 7 ವರ್ಷ 239 ದಿವಸ ಅವರು ರಾಜ್ಯಭಾರನ್ ಮಾಡಿದ್ರು. ಸಿದ್ದರಾಮಯ್ಯನವ್ರು ಬಂದಿದ್ದ ಕಾಲಕ್ಕೆ ಜನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿದ್ರೇನೆ ಆಯ್ಕೆ ಮಾಡ್ತಾರೆ. ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಅದು. ತಮ್ಮ ಮೀಡಿಯಾದವ್ರಿಗಂತೂ ಇನ್ನೂ ಚೆನ್ನಾಗೇ ಗೊತ್ತಿದೆ. ಅಂತ ಟೈಮಲ್ಲಿ ಇಷ್ಟು ಸುದೀರ್ಘವಾದಂಥ ರಾಜಕಾರಣ ಮಾಡ್ರು ಸಿದ್ದರಾಮಯ್ಯ. ಅದು ಅವ್ರು ಯಾಕೆ ಆ ಥರ ಬಂತಂದ್ರೆ ನಡೆದಂಥ ಮಹಾನ್ ನಾಯಕರು ಇಂಥ ಸಮಯದಲ್ಲಿ KC ವ್ಯಾಲಿ ಇಂಥವೆಲ್ಲ ಶಾಶ್ವತವಾದಂಥ ಕೆಲಸಗಳನ್ನ ಮಾಡಿದವರು. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಿರ್ಬೋದು ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ನೀರು ತಗೊಂಡೋಗಿದ್ದು, ಕೋಲಾರ ಜಿಲ್ಲೆನಾಗ ನೀರು ತಗೊಂಡೋಗಿದ್ದು, ಏತ ನೀರಾವರಿ ಮಾಡಿರೋದು, ಅಲ್ಲಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ನೇತ್ರಾವತಿ ನೀರು, ಇವೆಲ್ಲ ಶಾಶ್ವತವಾದಂಥ ಕೆಲಸಗಳು. ಅದ್ರ ಜೊತೆಲಿ ಭಾಗ್ಯಗಳ ಸರ್ದಾರ. ಈ ಸರಿ ಸರ್ಕಾರದಲ್ಲಿ ಭಾಗ್ಯಗಳು ಕೊಟ್ಟು ಸರ್ಕಾರ ನಡ್ಸ್ಕೊಂಡ್ ಬಂದಿದ್ದು ಇಡೀ ದೇಶನೇ ಅವ್ರನ್ನ ಕಾಪಿ ಮಾಡ್ತಾರೆ. ಇದೇ BJP ಕೇಂದ್ರ ಸರ್ಕಾರದವರು ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನ ದಿವಾಳಿ ಆಗ್ಬಿಡ್ತಾರೆ ಟೀಕೆ ಮಾಡಿದವರೆಲ್ಲ ಅವ್ರನ್ನ ಕಾಪಿ ಮಾಡಕ್ ಸ್ಟಾರ್ಟ್ ಆಗಿದೆ ಇಡೀ ದೇಶದಲ್ಲಿ. ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ ಗೆದ್ದಿದ್ದಷ್ಟು ಒಂದೇ ಸೇರಿ 10,000 ರೂಪಾಯಿ ಅಕೌಂಟ್ಗೆ ಹಾಕ್ಬಿಟ್ಟು ಚುನಾವಣೆ ಗೆದ್ಬಿಟ್ಟು ಇದನ್ನೇ ಕಾಪಿ ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯನವ್ರು ಏನಾದ್ರು ಒಂದು ವಿಚಾರನ ಚರ್ಚೆ ಮಾಡಿ ದೀರ್ಘಕಾಲವಾಗಿ ಆಲೋಚನೆ ಮಾಡಿ ಏನನ್ನ ಸ್ಥಾಪನೆ ಮಾಡಿದ್ರೆ ಇಡೀ ದೇಶನ ಅವ್ರ ಕಡೆ ತಿರುಗಿ ನೋಡಂಗಾಯ್ತು. ಲಾಸ್ಟ್ ಸರ್ಕಾರದಲ್ಲಿ 2013ರಿಂದ 2018ರವರೆಗೂ BBC ನ್ಯೂಸ್ ಅಲ್ಲಿ ಬಂತು ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ, ಬಡವರ ಬಗ್ಗೆ ಎಷ್ಟು ಕಾಳಜಿ ಇಟ್ಟವರು, ಕಡಿಮೆ ರೇಟ್ಗೆ ಊಟ ಕೊಡ್ತಿದ್ದಾರೆ ಅಂತೇಳಿ BBC ನ್ಯೂಸ್ ಅಲ್ಲಿ ನ್ಯೂಸ್ ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯನವ್ರ ಕಾರ್ಯವೈಖರಿ ಆ ತರ ಇದ್ದಿದ್ದಕ್ಕೋಸ್ಕರ ಅವರು ದೀರ್ಘಕಾಲ ಅವಧಿಯ ಮುಖ್ಯಮಂತ್ರಿ ಆಗಿ ಬಂದಿದ್ದಾರೆ.